ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮಾ ಹೋಮ್ ಕಿಚನ್. ಇವತ್ತು ನಾವು ಸಂಜೆ ಟೀ ಟೈಮಿಗೆ ಬಿಸಿ ಬಿಸಿಯಾಗಿ ಸೋರೆಕಾಯಿ ವಡೆ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಸೋರೆಕಾಯನ್ನು ತೊಗೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವನ್ನು ಹಾಕಿ ತರಿತರಿಯಾಗಿ ರುಬ್ಬಿಟ್ಕೊಳ್ಳೋಣ. ನಂತರ ಒಂದು ಬೌಲಲ್ಲಿ ಈರುಳ್ಳಿ, ತುರಿದಿರೋ ಸೋರೆಕಾಯಿ, ಅಕ್ಕಿ ಹಿಟ್ಟು, ಹಸಿ ಕಡಲೆ ಹಿಟ್ಟು, ಮೆಣಸಿನ್ಕಾಯಿ ಪೇಸ್ಟು, ಉಪ್ಪು, ಅಡುಗೆ ಸೋಡಾ, ಅಜ್ವಾಯಿನ, ಕರಿಲಿಕ್ಕೆ ಎಣ್ಣೆ. ಇವಾಗ ಒಂದು ಬೌಲಿಗೆ ತುರಿದಿರೋ ಸೋರೆಕಾಯಿ, ಈರುಳ್ಳಿ, ನಂತರ ಹಸಿ ಕಡಲೆ ಹಿಟ್ಟು ಒಂದು ಬೌಲ್ ಸಾಕಾಗುತ್ತೆ. ಒಂದು 4 ಸ್ಪೂನು ಅಕ್ಕಿ ಹಿಟ್ಟು ಬೇಕಾಗುತ್ತೆ ಫ್ರೆಂಡ್ಸ್. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ವಡೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಪೇಸ್ಟ್ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅಜ್ವಾಯಿನ ಕಾಳು ಹಾಕ್ಕೊಳ್ಳೋಣ. ಅಜ್ವಾಯಿನ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುವುದಿಲ್ಲ. ನಂತರ ಒಂದು ಚಿಟಿಕೆ ಸೋಡಾ ಹಾಕ್ಕೊಳ್ಳೋಣ, ಸಾಫ್ಟಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡುವಾಗ ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಕೋಬೇಡಿ ಫ್ರೆಂಡ್ಸ್. ಯಾಕಂದರೆ ಸೋರೆಕಾಯಿನೇ ತುಂಬ ಸಾಫ್ಟಾಗಿರುತ್ತಲ್ಲ, ಅದೇ ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳೋಣ. ಹೀಗೆ ಕೈಯಲ್ಲಿ ತಟ್ಕೊಂಡು ಕಾದಿರೋ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಟ್ಕೊಳ್ಳೋಣ. ಮಳೆಗಾಲದಲ್ಲಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ತುಂಬ ಈಸಿಯಾಗಿಯೂ ಮಾಡ್ಕೋಬೋದು, ಬೇಗನೂ ಆಗುತ್ತೆ. ಸೋರೆಕಾಯಿ ಒಂದಿದ್ದರೆ ಉಳಿದಿದ್ದೆಲ್ಲ ಮನೆಯಲ್ಲಿ ಇದ್ದೇ ಇರುತ್ತೆ. ಪಟ್ ಅಂತ ಯಾವುದಾದ್ರೂ ರಿಲೇಷನ್ ಬಂದ ತಕ್ಷಣ ಮಾಡಿಕೊಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ತಿಂದು ನೋಡಿದವರು ಎಷ್ಟು ಈಸಿಯಾಗಿ ಎಷ್ಟು ಬೇಗನೆ ಮಾಡಿಬಿಟ್ರಿ, ಎಷ್ಟು ಟೇಸ್ಟಾಗಿದೆ ಅಂತ ನಿಮ್ಗೆ ಹೇಳೇ ಹೇಳ್ತಾರೆ ಖಂಡಿತ. ನೋಡಿ ಫ್ರೆಂಡ್ಸ್, ಇವಾಗ ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀವಿ. ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ. ನೋಡಿ, ಸಾಯಂಕಾಲ ಟೀ ಜೊತೆ ತಿನ್ಬೋದು. ಒಂದು ತಟ್ಟೆಗೆ ತೆಕ್ಕೊಳ್ಳೋಣ ಫ್ರೆಂಡ್ಸ್. ನಿಮಗೆ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಉದ್ದಿನ ವಡೆ ಮಾಡಬೇಕು ಅಂದರೆ ದಿಢೀರನೇ ಆಗೋದಿಲ್ವಲ್ವಾ. ಈ ಥರ ಸಿಂಪಲ್ಲಾಗಿ ಪಟ್ಟಂತ ಮಾಡ್ಕೋಬೋದು. ಇವಾಗ ಇನ್ನೊಂದು ಸರಿ ಮಾಡ್ಕೊಳ್ಳೋಣ. ನನಗಂತೂ ಇದು ಮಾಡಲಿಕ್ಕೆ ತುಂಬ ಈಸಿ ಅನ್ನಿಸ್ತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಕಡೆ ಅದಕ್ಕೆ ಸೋರೆಕಾಯಿ ಅಂತ ಹೇಳ್ತೀವಿ, ಅಥವಾ ಹಾಲುಗುಂಬಳಕಾಯಿ ಅಂತ ಹೇಳ್ತೀವಿ. ನಿಮ್ಮ ಕಡೆ ಏನಂತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ತಯಾರಾಯಿತು. ಮೊದಲನೇ ಸರಿ ಮಾಡಿದ್ದು ನನ್ನ ಮಕ್ಕಳು ಹಿಂದುಗುಡ್ಲೇ ತಿಂದೇ ಬಿಟ್ಟರು. ವಾವ್, ಚೆನ್ನಾಗಿದೆಯಲ್ಲ. ಕೊಬ್ಬರಿ ಚಟ್ನಿ ಜೊತೆಗೆ ತಿಂತಾಯಿದ್ರೆ ಆಹಾ ಕೇಳಬೇಕಾ. ನೋಡಿ ಎಷ್ಟೊಂದು ಸಾಫ್ಟಾಗಿದೆ, ಬಿಸಿ ಬಿಸಿಯಾಗಿದೆ. ಖಂಡಿತ ಟ್ರೈ ಮಾಡೇ ಮಾಡ್ತೀರಾ. ಕೊನೆಯವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.